ಆದಿಮಾಯೆ ಆವಿರ್ಭವಿಸಿಕೊಂಡಿದ್ದಾಳೆ. ಆ ಕಾಲಕ್ಕೆ ಅವಳ ಬಳಿಯಾಗಿ ಹೋಗಿ ಅವಳ ಪಾದಬುಡದಲ್ಲಿ ನೀನು ಕಣ್ಣೀರ ಕೋಡಿಯನ್ನು ಹರಿಸಿದೆ ಅಂತಾದ್ರೆ ನಿನಗೆ ಮೋಕ್ಷವನ್ನು ಕೊಡುತ್ತಿರುವಂತ ಬೆಂಕಿ ಬೀಸುತ್ತಿರುವಂತ ಗಾಳಿ ನೀಡಿದ್ದಾರೆ. ಆ ಜಗನ್ಮಾತೆಯನ್ನು ಬರೆಸಿಕೊಂಡಂತಾದ್ರೆ ನಿನಗೆ ಮುಕ್ತಿಯನ್ನು ಅವಳೇ ಕಳುತ್ತಾಳೆ ಎಂದಾಗಿ ಹಾಗಾದರೆ ಮಾಡಬೇಕು ಎಂದಾಗಿ ಪೂರ್ವೋಕ್ತ ಮನವ ಮುಖ ಮಾಡಿ ಅಂತವಳು ನಾನು ದೂರದಲ್ಲಿ ನಮ್ಮವರೆಲ್ಲ ನನ್ನನ್ನು ನೋಡ್ತಾ ಇದ್ದಾರೆ. ಇನ್ಯಾವಾಗ ನಂದಿನಿಯ ಆಗಮನ ದೇವರು ಕೇಳಿದ್ದಾರೆ. ಆದರೆ ಅವರಿಗೆಲ್ಲ ನಾನು ಸಾಂತ್ವನ ಹೇಳಬೇಕಾದ ನನ್ನ ತಾಯಿಗೆ ನೀವೇ ಸಾಂತ್ವನವನ್ನು ಹೇಳಿ ನನ್ನಮ್ಮ ಕಾಮಧೇನು ಬಂದು ಕೇಳಿದಾಗ ನಂದಿನಿ ಎಲ್ಲಿ ಎಂದು ಕೇಳಿದಾಗ ಇಲ್ಲಿ ನಡೆದಂತ ವಿವರವನ್ನು ಸರಿಯಾಗಿ ಕೇಳಿ ನನ್ನಮ್ಮ ಉತ್ತಮಾನಗಳಾದಾಗ ನೀವೆಲ್ಲ ಚಿಂತಿಸಬೇಡಿ, ಮುಂದೊಂದು ದಿನ ಯೋಗ ಅಂತ ಇದ್ರೆ ನಿಮ್ಮನ್ನು ಬಂದು ಕಾಣ್ತೇನೆ. ಈಗ ಭೂಲೋಕ ಬಂದಿದ್ದಂತಹ ಸ್ಥಳವೇ ಭೂಲೋಕ. ಹಾಗಾದ್ರೆ ಜಗದಂಬಿಕೆಯನ್ನು ಪ್ರತ್ಯಕ್ಷೀಕರಿಸಿಕೊಳ್ಳಬೇಕು ಇದ್ರೆ ಇದುವೇ ಸ್ಥಳ ಇರುವುದಾಗಿ ಆರಿಸಿಕೊಂಡವಳಿದ್ದೇನೆ. ಇದರಿಂದಲೇ ಜಗನ್ಮಾತೆಯನ್ನು ಹಾಗಂತ ಜಾಬಾಲಿ ಮುನಿಗಳು ಕೊಟ್ಟಂತಹ ಶಾಪವನ್ನು ಪರಿಹರಿಸುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಉಂಟು ಮಗಳೇ ಮುಂದೆ ಹಾಗಾದ್ರೆ ಜಾಬಾಲಿ ಮುನಿಗಳು ಕೊಟ್ಟದ್ದನ್ನು ಶಾಪವಲ್ಲ ವರಾಂದ್ರೆ ಬಾಯಿಸಿಕೊಂಡವರಿದ್ದೇನೆ. ನನ್ನ ಹಾಡಿನ ಹಾಕಿ ಶಿಲ್ಪಿ ಅವರು ಹೇಳುತ್ತಿಲ್ಲ. ಜಗನ್ಮಾತೆಗೆ ತಾಯಿಯಾಗುವಂಥ ಯೋಗ ನನ್ನ ಪಾಡಿಗೆ ನಮ್ಮ ಈ ಬಸ್ಸಿನಲ್ಲಿ ಸರಿಯಾಗಿ ಮನನ ಮಾಡಿಕೊಳ್ಳುತ್ತಾ ಇದ್ದೇನೆ. ಈ ಬಸ್ಸಿನಲ್ಲಿ ಅವರನ್ನು ರಕ್ಷಿಸಿಕೊಂಡಂತ ನಾನು ಹರಿಯುವುದಕ್ಕೆ ಒಂದು ಸ್ಥಳ ಬೇಕಲ್ಲ.
ಕನಕಗಿರಿಯನ್ನು ಏರಿ ನಿಂತವರಿಗೆ ಕಾಣಬಾರದೆ ಗಡಿಯಂತೆ ಕಂಗೊಳಿಸ್ತಾ ಇದೆ ಕನಕಾದಿ ಶೃಂಗ. ಇಲ್ಲಿಂದಲೇ ಜಗನ್ಮಾತೆಗೆ ಉಪಾಧ್ಯಯನ್ನು ಮಾಡಿದೆ ಸ್ಥಿರವಾಗಿ ಇಳಿಸುತ್ತಾ ಇದ್ದೇನೆ. ಏನು ಆಶ್ಚರ್ಯ! ಗಾಳಿಯನ್ನೇ ಆಧರಿಸಿಕೊಂಡು ಬಂದಂತ ಮಂದಾರ ಒಂದು ನನ್ನ ಮುಡಿಯನ್ನು ಸೇರಿದಲ್ಲ. ಹಾಗಾದ್ರೆ ಆ ದುರ್ಗಾ ಪರಮೇಶ್ವರಿ ಆಶೀರ್ವಾದ ನನ್ನ ಪಾಲಿಗಿದೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಅವಳ ವರ ಪ್ರಸಾದ ಎನ್ನುವಾಗಿ ಭಾವಿಸಿದವಳಿದ್ದೇನೆ. ತಡ ಮಾಡುವುದಲ್ಲ, ಹರಿಯುವುದಕ್ಕೆ ಶುಭ ದಿನ ಎನ್ನುವುದಾಗಿದೆ ಏಕಲ್ಲ. ಇದುವೇ ಮಾಘ ಶುದ್ಧ ಪೌರ್ಣಮಿಯ ದಿನ, ಇದುವೇ ಸಕಾಲ ಕಾಲವು. ಆದ್ದರಿಂದ ಲೋಕರಿಗೆ ನೆರವಾಗುವುದಕ್ಕಾಗಿ, ಜೀವನಿಗೆ ಜೀವನವಾಗುವುದಕ್ಕಾಗಿ ದೇವಲೋಕದ ಕಾಮಧೇನುವಿನ ಮಗಳ ಅಂತ ಈ ನಂದಿನಿ ನದಿಯಾಗಿ ಹರಿಯುತ್ತಾಳೆ, ನದಿಯಾಗಿ ಹರಿಯುತ್ತಾಳೆ, ನದಿಯಾಗಿ ಸಕಲ ಜವಾಬ್ದಾರಿಗಳನ್ನು ನಮ್ಮವರಾದ ಸಚಿವರಿಗೆ ಒಪ್ಪಿಸಿ ನಮ್ಮ ದೇವರ ಕುರಿತು ತಪಸ್ಸನ್ನು ಆಚರಿಸಬೇಕು ಅನ್ನುವ ಹಾಗೆ ಆಲೋಚನೆಯನ್ನು ಮಾಡಿ ನಮ್ಮವರ ನಿರ್ದೇಶನಂತೆ ಪ್ರವೇಶವನ್ನು ಮಾಡಿದೆ. ಇನ್ನು ತಡ ಮಾಡುವುದು ಯಾಕೆ? ವಿಧಾತನ ಕುರಿತು ತಪಸ್ಸನ್ನು ಆಚರಿಸುವುದಕ್ಕೆ ಮುಂದಾಗುತ್ತೇನೆ.
ನೋಡ್ತಾ ಇದ್ದೆ. ಮೂರು ಮೂರ್ತಿಗಳನ್ನು ಇದ್ದೀರಿ. ಅಷ್ಟು ಮಾತ್ರವಲ್ಲ, ಮೂರು ಮೂರ್ತಿಗಳು ನಮ್ಮ ವಿಷ್ಣು ಮಹೇಶ್ವರ ಈ ಮೂರು ಮೂರ್ತಿಗಳಿಂದಲೂ ಎನಗೆ ಮರಣವೇ ಬಾರದ ಹಾಗೆ ವರವನ್ನು ಕರುಣಿಸುತ್ತಂದೇ ಕರುಣಿಸು. ತಥಾಸ್ತು ಮಗನೇ. ಅಮ್ಮ ಬಂದಿದ್ದಾರೆ. ಕೇಳು ಮೋಹದ ಕಂದ ಎನ್ನ ಬರುತ್ತ ಭಗಂಗ. ಕೇಳು ಮೋಹದ ಕಂದ ಎನ್ನ ಬರುತ್ತ ಭಗಂಗ. ಕೇಳಿ ನೀಡದ ಮನದಂತೆ. ಕೇಳದಿ ಗಾಯತ್ರಿ ಉಪದೇಶವನ್ನು. ಕೇಳದಿ ಗಾಯತ್ರಿ ಉಪದೇಶವನ್ನು. ನಿನ್ನ ಜೀವನ ಮುಕ್ತಿ ಕೊಡುತ್ತೇನು. ಅಮ್ಮ ವಂದಿಸಿದ್ದಾರೆ. ಏನು ಮಾತಾಡೋದಕ್ಕೆ ಮುಂದಾದ್ರಿ? ಮಗನೇ ಅನುರಾಧುರ, ನನ್ನ ವಲ್ಲಭನಿಂದ ಬೇಕು ಬೇಕಾದಂತಹ ವರವನ್ನು ಕೇಳಿ ಪಡೆದವು ನೀನು. ಹೇಳಿದ್ದಕ್ಕೆ ಅಷ್ಟು ಅಂತ ಹೇಳಿದ್ದ. ಹೌದು, ಸಂತೋಷ. ಆದರೆ ನೀನು ಕೇಳದೆ ನಾನೊಂದು ವರವನ್ನು ನೀಡುವುದಕ್ಕಿದ್ದೇನೆ. ಕೇಳದೆ ವರವನ್ನು ಕೊಡ್ತೀರಿ. ಹೌದು, ಏನು ಬಹಳ ಸಂತೋಷ ನನಗೆ. ಅದೇ ಪರಮ ಪಾವನವಾದಂತಹ ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರ. ಹೌದು, ಇದರ ಪ್ರಯೋಜನ ಅಪ್ರಯೋಜನ ಎಲ್ಲವೂ ತಿಳಿಸಬೇಕು. ಇದನ್ನು ತ್ರಿಕಾಲದಲ್ಲಿ ಬದುಕಿದಂತಾದರೆ ದೇಹ ವರ್ತಿಸು, ಆತ್ಮ ವರ್ತಿಸು, ವೃದ್ಧಿಯಾಗುತ್ತದೆ ಮಗನೇ. ಹೌದು, ಸರಿ. ಹೀಗೆ ಮಂತ್ರವನ್ನು ಸ್ವೀಕರಿಸಿದ್ದೇವೆ. ಹಾಗಾಗಿ ನೀವು ಮುಂದಾಗಿ ಆದರೆ ಒಂದು ಏನು